ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು. ತಮ್ಮ ಮನೆ ಮನಸ್ಸು ಎರಡೂ ವಿಶಾಲವಾಗಿದೆ. ದಡ್ಡ ಮಾತು. ಶ್ರೀರಂಗ ವಿಠಲನ ಶ್ರೀಮಕುಟಕ್ಕೆ ಶರಣು. ಯಾವುದೋ ಒಂದು ಆಪತ್ತು ಎದುರಾಗುತ್ತಿರುವಂತೆ ನನಗೆ ಭಾಸವಾಗುತ್ತಿದೆ. ಅದು ಕೇಳಿ ಸವಿಯುವ ಅಮೃತ. ಬೇಗ ಬಾರು ನೀಲ ಮೇಘವರ್ಣ. ಬೇಗ ಬಾರು ವೇಲಾಪುರದ ಚೆನ್ನ. ಅರ್ಜುನನ ರಥಕ್ಕೆ ಸಾರಥ್ಯವನ್ನೇ ವಹಿಸಿದ ಭಗವಂತ. ತಾಯಿಗೆ ಬಾಯಲ್ಲಿ ಜಗವನೆ ತೋರಿದ. ತನ್ನ ತಂಗಿ ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ದಾಸೋತ್ತಮ ನೀನೇ ಪುರಂದರದಾಸರೆಂದು ಪ್ರಸಿದ್ಧರಾಗಿಲ್ಲವೇ? ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಕೇಶವನ ದರ್ಶನ. ಮತ್ಸ್ಯಾವತಾರದೊಳಾಳಿದನೇ ನಂಟು ಹೋದ್ರೂ ಪರವಾಗಿಲ್ಲ, ಗಂಟು ಮಾತ್ರ ಹೋಗಬಾರ್ದು. ಹಂಪಿ ನವರಾತ್ರಿ ಉತ್ಸವದಲ್ಲಿ ಕೃಷ್ಣ ನೀ ಬೇಗನೆ ಬಾರೋ. ಜಗನ್ಮೋಹನನೇ ಕೃಷ್ಣ. ಆಚಾರ್ಯ ಮಧ್ವರು ಸಂಸ್ಕೃತದಲ್ಲಿ ತೋರಿದ ಸತ್ಯದ ಬೆಳಕು. ಮಗುವು ಕಾಣಿರಯ್ಯ ಮಾಯದ ಮಗುವು ಕಾಣಿರಯ್ಯ. 100 ವರ್ಷಗಳ ನಂತರ ಕನ್ನಡದಲ್ಲಿ ಮಹಾಭಾರತ ಕಾವ್ಯವನ್ನು ಬೊಂಬೆಯಾಟವನಾಡಿಸಿದೆ ಮಹಾಭಾರತವ. ಅಂಬುಜ ಭವಾದಿ ಅಮರರು ನೋಡುತ್ತಿರಲು. ಬಲ್ಲವರು ಬಾ ಎಂದಾರು, ತಿಳಿಯದವರು ಹೋಗು ಎಂದಾರು. ಪಂಚಭೂತಗಳಲ್ಲಿ ಲೀನವಾಗ್ತಾರೆ. ಎಂಜಲೆನ್ನಲಿ ಬಹುದೇ ಆದ್ರೆ ಅದು ಕಾರ್ಕೋಟಕ ವಿಷ. ಅಂತಹ ಅಮೃತಪಾನದಿಂದ ನಮ್ಮ ಹೃದಯ ಮನಸ್ಸು ಬುದ್ಧಿ ತುಂಬಿರುವಾಗ ಅಳುವ ದ್ಯಾತಕೋ ರಂಗ ಅತ್ತರಂಜಿಸುವ ಗುಮ್ಮ. ನಮ್ಮ ಗುರುಗಳಾದ ವೈಕುಂಠದಾಸರ ಮನೆಯ ಹೊರಗೆ ನಿಂತು ಬಂಟನಾಗಿ ಬಾಗಿಲ ಕಾಯುವೆ. ಕುಮಾರವ್ಯಾಸರು ಹೇಳಿರುವ ಉದ್ದೇಶ ಸಂಕಲ್ಪ ಕೋಪವೆಂಬುದನರ್ಥ ಸಾಧನ. ಆ ಆದಿಕೇಶವ ಬಿಟ್ಟ ಬಾಣದ ಗುರಿ ಎಂದೂ ತಪ್ಪುವುದಿಲ್ಲ. ಲೋಕ ಭರಿತನೋ ರಂಗ ಅನೇಕ ಚರಿತನೋ. ಆನಂದದಾನಂದ ಸಂಕೀರ್ತನ ಆದ್ಯಂತರಹಿತನ ಸಂಕೀರ್ತನ.